ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಇವತ್ತೊಂದು ಪುಸ್ತಕ ಬಿಡುಗಡೆಗೆ ಬಂದಿದ್ದೀನಿ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲವೇ. ಅಂದರೆ ನನಗನ್ಸುತ್ತೆ ನನ್ನ ಲೈಫಿನ ಒಂದು 10-12 ವರ್ಷ ಹಿಂದೆ ಒಂದು ಫ್ಲ್ಯಾಶ್ ಬ್ಯಾಕ್ ಮಾಡಿದ್ರೆ ನನ್ನ ಮೇಲೆ ಕನ್ನಡದ ಒಂದು ದೊಡ್ಡ ಸಾಲ ಇದೆ ಏನೋ ಅಂತ ಅನ್ಸುತ್ತೆ ನನಗೆ. ಈ ಜನ್ಮದಲ್ಲಿ ಆ ಸಾಲ ತೀರಿಸಲೇಬೇಕು ನಾನು. ಇನ್ಫ್ಯಾಕ್ಟ್ ನನ್ನ ಲೈಫಲ್ಲಿ ನನಗೆ ಬಂದಿರೋವಂಥ ಎಲ್ಲ ಅಕಾಂಪ್ಲಿಷ್ಮೆಂಟ್ ನೋಡಿದ್ರೆ ನನಗೆ ಇದೇ ಫೀಲಿಂಗ್ ಇದೆ. ಚಿಕ್ಕ ವಯಸ್ಸಿಂದ ನಮಗೇನು ಹೇಳಿದ್ದಾರೆ, ನೀವು ಡಿಸರ್ವ್ ಮಾಡಬೇಕು. ಅದೇನೇ ಒಂದು ಡಿಗ್ರಿ ಆಗಿರಬಹುದು, ನಿಮ್ಮ ಲೈಫಲ್ಲಿ ಬರುವಂಥ ಏನೋ ಒಂದು ಅಕಾಂಪ್ಲಿಷ್ಮೆಂಟ್ನ ನೀವು ಪಡೆಯೋಕ್ಕೆ ಕಷ್ಟಪಡಬೇಕು, ಯು ಹ್ಯಾವ್ ಟು ಅರ್ನ್ ಇಟ್ ಅಂತ ಹೇಳ್ತಾರೆ. ಆದರೆ ನನ್ನ ಲೈಫಲ್ಲಿ ಸ್ವಲ್ಪ ಉಲ್ಟಾ ಇದೆ. ನನಗೆ ಸ್ವಲ್ಪ ಬೈ ನೌ ಪೇ ಲೇಟರ್ ಸ್ಕೀಮಲ್ಲಿದೆ ನನ್ನ ಲೈಫ್. ಅಂದರೆ ನನಗೆ ಲೈಫ್ ಫಸ್ಟ್ ಕೊಡುತ್ತೆ, ಆಮೇಲೆ ಇದೀಗ ನೀನು ತೀರಿಸ್ಬೇಕು. ಅದು ಎಲ್ಲ ವಿಷಯದಲ್ಲಿ ನೋಡಿ. ಇವತ್ತು TN ಸೀತಾರಾಮ್ ಅವರು ಬೆಳಿಗ್ಗೆ ಮೀಟ್ ಮಾಡಿ ನನಗೆ ನೀವು ತುಂಬ ಇಷ್ಟ ಅಂತ ಹೇಳ್ಬಿಡ್ತಾರೆ. ನಾನು ಅದನ್ನು ಸಾಲ ಅಂತಾನೆ ತಗೊಂಡಿದ್ದೀನಿ. ಈಗ ಅವ್ರು ಇಷ್ಟಪಡೋವಂಥದ್ದು ನಾನು ಏನಾದರೂ ಲೈಫಲ್ಲಿ ಮಾಡಲೇಬೇಕು. ಅವ್ರು ಫಸ್ಟ್ ಕೊಟ್ಬಿಟ್ಟಿದ್ದಾರೆ ನನಗೆ. ಆಯ್ತು, ಪ್ರಕಾಶ್ ಅವ್ರು ಹೇಳಿದರು, ನೀವು ಕನ್ನಡದಲ್ಲಿ ಏನಾದರೂ ಬರೀರಿ, ನಾವು ಪಬ್ಲಿಷ್ ಮಾಡ್ತೀವಿ. ಅದು ಒಂದು ಸಾಲ ಆಯ್ತು ನನ್ನ ಮೇಲೆ. ಬಟ್ ನಾನು ತುಂಬ ಆಪ್ಟಿಮಿಸ್ಟಿಕ್ ಜೀವಿ, ಬಹಳ. ಯಾಕಂದರೆ ನಾನು ಕವಿರತ್ನ ಕಾಳಿದಾಸ ಫಿಲ್ಮ್ ನೋಡಿದ್ದೀನಿ. ಅದರಲ್ಲಿ ಅವ್ರು ಹೇಗೆ ಫಸ್ಟು ಏನೂ ಗೊತ್ತಿರಲ್ಲ, ಆಮೇಲೆ ಕವಿರತ್ನ ಕಾಳಿದಾಸ ಆಗ್ತಾರಲ್ಲ. ನನಗೆ ಯಾಕೋ ನನ್ನ ಮೇಲೇನೋ ಆ ಥರ ವಿಪರೀತ ಆಪ್ಟಿಮಿಸಮ್ ಇದೆ. ಏನೋ ಒಂದು ಮಾಡ್ತೀನಿ ನಾನು, ಏನೋ ಒಂದು ಕನ್ನಡದಲ್ಲಿ ಮಾಡ್ತೀನಿ ನಾನು. ಅದು ಏನು ಅಂತ ಈಗ ಗೊತ್ತಿಲ್ಲ, ಬಟ್ ಏನೋ ಒಂದು ಮಾಡ್ತೀನಿ. ಅದು ಯಾಕೆ ಆ ಕಾನ್ಫಿಡೆನ್ಸ್ ಇದೆ ಅಂದರೆ ನನಗೆ ನಂದು ಮತ್ತು ಕನ್ನಡ ಭಾಷೆ ಒಂದು ರಿಲೇಷನ್ಶಿಪ್ ಇದೆ ಅಲ್ಲ, ಅದು ನಾನು ಬಹಳ ಯೋಚನೆ ಮಾಡಿದ್ದೀನಿ ಇದ್ರ ಬಗ್ಗೆ. ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಾನು ಇಲ್ಲಿ ಇರೋಕ್ಕೇನು ಮ್ಯಾಥಮೆಟಿಕ್ಸ್ ಕೊಡಲ್ಲ. ನಾನು ಹುಟ್ಟಿದ್ದು ಮುಂಬೈಯಲ್ಲಿ, ಓದಿದ್ದಲ್ಲೇ. ಆ್ಯಂಡ್ ನಾನು ಕರ್ನಾಟಕಕ್ಕೆ ಬಂದು ಏನೋ ನಂದು ಮತ್ತು ಈ ಒಂದು ರಾಜ್ಯದ ಕನೆಕ್ಷನ್ ಆಗುತ್ತಂತ ಅನಿಸೇ ಇರಲಿಲ್ಲ ನನಗೆ. ಐ ಡಿಡ್ ನಾಟ್ ಸ್ಪೀಕ್ ಒನ್ ವರ್ಡ್ ಆಫ್ ಕನ್ನಡ ಅಂಟಿಲ್ ದ ಏಜ್ ಆಫ್ 20. ಒಂದು ವರ್ಡ್ ಇಲ್ಲ. ಸೊ ನನಗೂ ಕನ್ನಡಕ್ಕೂ ಕನೆಕ್ಷನ್ ಇದ್ದಿದ್ದು ಒಂದೇ. ನಮ್ಮ ತಾಯಿ ತಂದೆ ಆರ್ ಫ್ರಮ್ ಸೌತ್ ಕ್ಯಾನರಾ. ಆ್ಯಂಡ್ ಸೌತ್ ಕ್ಯಾನರಾ ಜನರ ವಿಷಯ ನಿಮಗೆ ಗೊತ್ತಿದ್ರೆ ನಮಗೆ ಕನ್ನಡ ಬರುತ್ತೆ, ಆದರೆ ನಾವು ತುಳುನಾಡಿನವರು. ಸೊ ನಮ್ಗೆ ಕನ್ನಡ ಬರುತ್ತೆ. ಆ್ಯಂಡ್ ಬಹಳ ಒಂಥರ ವಿಪರೀತ ಅಹಂಕಾರ ಇದೆ ನಮಗೆ, ನಮ್ಮ ಜನರಿಗೆ. ಅಂದರೆ ನಮ್ಮಷ್ಟು ಕನ್ನಡ ಇನ್ಯಾರು ಮಾತಾಡ್ತಾರೆ, ನಾವು ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಬಟ್ ನಮ್ಮಷ್ಟು ಅಂದರೆ ನಾವು ಏನು ಬರಿತೀವಲ್ಲ, ಅದು ಫುಲ್ ಪೈಸಾ ವಸೂಲ್ ಮಾಡ್ತೀವಿ ನಮ್ಮ ಮಾತಲ್ಲಿ. ಆಗುವುದು ಇಲ್ಲ, ಬರುವುದು ಎಲ್ಲ ಒಂದು ಒತ್ತಾಕ್ಷರ ಬಿಡಲ್ಲ ನಾವು. ಅಂದರೆ ಆ ಪ್ರದೇಶದಿಂದ ನಮ್ಮ ತಂದೆ ತಾಯಿಯವರು. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಹಾರಾಷ್ಟ್ರದಲ್ಲೇ. ಸೊ ಕನ್ನಡ ನಾನು ಕನೆಕ್ಷನ್ ಆಗೇ ಇಲ್ಲ. ಬಟ್ ದ ಐರನಿ ಇಸ್, ನಮ್ಮ ತಾಯಿಯವರು ಗೌರ್ಮೆಂಟ್ ಶಾಲೆಯಲ್ಲಿ ಕನ್ನಡ ಪಾಠ ಹೇಳ್ಕೊಡ್ತಾ ಇದ್ರು. ಮಹಾರಾಷ್ಟ್ರದಲ್ಲಿ ಒಂದು ಕನ್ನಡ ಗೌರ್ಮೆಂಟ್ ಶಾಲೆ ಹೇಗೆ ನನಗೆ ಈಗಲೂ ಅರ್ಥ ಆಗಿಲ್ಲ, ಬಟ್ ಇತ್ತು. ಅದರಲ್ಲಿ ನಮ್ಮ ತಾಯಿ ಕನ್ನಡ ಶಿಕ್ಷಿಕೆ. ಆದರೆ ನಮಗೆ ಕನ್ನಡದ್ದು ಏನು ಗಂಧಗಾಳಿ ಇಲ್ಲ. ಯಾಕಂದರೆ ಆಲ್ರೆಡಿ 3 ಲ್ಯಾಂಗ್ವೇಜಸ್ ಇನ್ ಸ್ಕೂಲ್. ಆ್ಯಂಡ್ ಅಕ್ಕಪಕ್ಕದಲ್ಲಿ ಯಾರೂ ಕನ್ನಡ ಮಾತಾಡೋರು ಇಲ್ಲ. ಸೊ ಕನ್ನಡ ಕಲಿದ್ನ ಮನೇಲಿ ತುಳು ಮಾತಾಡ್ತೀವಿ. ಸೊ ಕನ್ನಡ ಕಲಿಬೇಕು ಅನ್ನೋ ಅದು ಪ್ರಸಂಗನೇ ಬರಲಿಲ್ಲ. ನಮ್ಮ ತಾಯಿನೂ ಜಾಸ್ತಿ ಫೋರ್ಸ್ ಮಾಡಿಲ್ಲ. ಸಮ್ಮರ್ ಹಾಲಿಡೇಸಲ್ಲಿ ಒಂದು ಚಾರ್ಟ್ ತಂದು ಇಡ್ತಾ ಇದ್ರು, ಈ ಗ ಓದು ನೋಡು ಅಂತ. ನಾನು ಕನ್ನಡ ಟೀಚರ್, ನನ್ನ ಮಕ್ಕಳಿಗೆ ಬರೋಲ್ಲ ಕನ್ನಡ ಅನ್ನೋದು ಅವ್ರಿಗೆಲ್ಲೋ ಗಿಲ್ಟ್ ಇತ್ತು. ಆದರೆ ಫೋರ್ಸ್ ಮಾಡೋಕೆ ಆಗ್ತಿರ್ಲಿಲ್ಲ. ಆದರೆ ನೋಡಿ, ನಾನು ಇಂಜಿನಿಯರಿಂಗ್ ಅಂತ ಹಾಸನಕ್ಕೆ ಬಂದಿದ್ದು. ಅಲ್ಲಿ ಕನ್ನಡ ನಾನು ಕಲ್ತಿದ್ದು ಹೇಗೆ ಅಂದರೆ, ಹಾಸ್ಟೆಲಲ್ಲಿ ಒಂದೇ TV, ಆ ಟಿವಿಯಲ್ಲಿ ಕನ್ನಡ ಚಾನೆಲ್ಸ್ ಮಾತ್ರ. ಸೊ ನನ್ನ ಮೊದಲ ಕನ್ನಡ ಗುರುಗಳು ಅಂದರೆ ರವಿಚಂದ್ರನ್ ಅವರು, ಕಾಶಿನಾಥ್ ಅವರಂತೂ ಈಗಲೂ ನಾನು ಎಲ್ಲೋ ಅಂದರೆ ಅದು ನೀವು ನಂಬ್ತಿರೋ ಬಿಡ್ತಿರೋ ಐಡೋನೋ, ಜನ ನಗ್ತಾರೆ. ಬಟ್ ಕಾಶಿನಾಥ್ ಅವರ ಸಿನಿಮಾದಲ್ಲಿ ಇರೋ ಬರವಣಿಗೆ ಇದೆಯಲ್ಲ, ಇಟ್ ಈಸ್ ಸಮಥಿಂಗ್ ಎಲ್ಸ್. ಕಾಶಿನಾಥ್ ಅವರು. ಆಮೇಲೆ ನನಗೆ TV ನೋಡೋಕೆ ಅವಕಾಶ ಸಿಗ್ತಿದ್ದು ರಾತ್ರಿ ಎಲ್ಲ ಅಭ್ಯಾಸ ಎಲ್ಲ ಆದಮೇಲೆ ಕೂತ್ಕೊಳ್ತಾ ಇದ್ದೆ. ಹಾಗಾಗಿ ಮಿಡ್ ನೈಟ್ ಮಸಾಲ ನೋಡ್ತಾ ಇದ್ದೆ ನಾನು, ಟೈಗರ್ ಪ್ರಭಾಕರ್ ಅವರು. ಸೊ ಇದೇ ನಮ್ಮ ಫಸ್ಟ್ ಗುರುಗಳೇ ಇವರು. ಆಮೇಲೆ ಕನ್ನಡ ರಿಕ್ವೆಸ್ಟ್ ಶೋ ಅಲ್ಲಿ ಆಂಕರ್ಸ್ ಇರ್ತಾ ಇದ್ರಲ್ಲ ಅವರು. ಹಾಗಾಗಿ ನನಗೆ ಮೊದಲು ಏನು ಅನ್ಸೋದಂದ್ರೆ, TV ವಾಲ್ಯೂಮ್ ಕಡಿಮೆ ಮಾಡಿ ಈಸ್ ಅ ವೆರಿ ಪಾಪ್ಯುಲರ್ ಕನ್ನಡ ಸ್ಟೇಟ್ಮೆಂಟ್. ಬಿಕಾಸ್ ಎಲ್ಲ ಮೇಡಮ್ TV ವಾಲ್ಯೂಮ್ ಕಡಿಮೆ ಮಾಡಿ, TV ವಾಲ್ಯೂಮ್ ಕಡಿಮೆ ಮಾಡಿ, ಇದೇ ಹೇಳ್ತಾ ಇದ್ರು ಅವರು. ಸೊ TV ವಾಲ್ಯೂಮ್ ಕಡಿಮೆ ಮಾಡಿ ವಾಸ್ ಮೈ ಫಸ್ಟ್ ಕನ್ನಡ ಸೆಂಟೆನ್ಸ್, TV ವಾಲ್ಯೂಮ್ ಕಡಿಮೆ ಮಾಡಿ ಅಂತ. ಸೊ ನಾನು ಕನ್ನಡ ಕಲ್ತಿದ್ದು ಅದನ್ನ ನೋಡಿ ನೋಡಿ ಬಹಳ ಸಹಜವಾಗಿ ಕನ್ನಡ ಕಲ್ತಿದ್ದು ನಾನು. ಅಂದರೆ ಅದನ್ನು ಯಾರು ಟೀಚರ್, ಯು ಟಾಕ್ ಟು ಮೀ ಇನ್ ಕನ್ನಡ, ಐ ವಿಲ್ ರಿಪ್ಲೈ ಇನ್ ಕನ್ನಡ, ವಿಲ್ ಟೀಚ್ ಮೀ ಕನ್ನಡ,
ಯಾವುದು ವಾಟ್ಸಪ್ ಗ್ರೂಪ್ ಜಾಯಿನ್ ಮಾಡಿ ಅಲ್ಲ, ಕೇಳಿ 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 ಅರ್ಧಂಬರ್ಧ ಮಾತಾಡಿ 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 ಕಲ್ತಿದ್ದು ನಾನು. ಆಗ್ಲೂ ಕನ್ನಡ ಕಲಿಯೋದಕ್ಕೆ ಏನೋ ಒಂದು ಸ್ಟ್ರಾಟಜಿ ಇರಲಿಲ್ಲ, ಕಲ್ತೇನು ಮಾಡೋದು ಅಂತ. ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆದೆ ನಾನು, ಬೆಂಗಳೂರಿಗೆ ಬಂದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಯ್ತು, ನನಗೆ ಕೆಲಸ ಸೇರಿಕೊಂಡೆ. ಆಮೇಲೆ ಅನಿಸ್ತು ಐ ಶುಡ್ ಬಿಕಮ್ ಅ ರೇಡಿಯೋ ಜಾಕಿ ಅಂತ. ರೇಡಿಯೋ ಜಾಕಿ ಆಗೋದಕ್ಕೆ ಐ ಅಪ್ಲೈ ಟು ಅ ರೇಡಿಯೋಸ್ ಚಾನೆಲ್ ಕಾಲ್ಡ್ ಫೀವರ್ 104 FM ದಟ್ ಪ್ಲೇಡ್ ಬಾಲಿವುಡ್ ಮ್ಯೂಸಿಕ್. ಓಕೆ, ಆಫ್ಟರ್ ಇಂಜಿನಿಯರಿಂಗ್ ತಿರ್ಗಾ ಕನ್ನಡ ನಂದು ಸಂಬಂಧ ಕಟ್ ಆಗಿದೆ. ಯಾಕಂದ್ರೆ ಕ್ಯಾಬ್ ಡ್ರೈವರ್ ಇಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ವರೆಗೂ ಎಲ್ಲರೂ ಹಿಂದಿನೇ ಮಾತಾಡ್ತಾ ಇದ್ರು ನಮ್ಮ ಕಂಪನಿಯಲ್ಲಿ. ಸೊ ದೆರ್ ವಾಸ್ ಅಗೇನ್ ನೋ ನೀಡ್. ಸೊ ಕನೆಕ್ಷನ್ ಕಟ್ ಆಗಿದೆ, ಬಟ್ ಕಲ್ತಿದ್ದೆ ನಾನು. ಈ ಒಂದು ರೇಡಿಯೋ ಸ್ಟೇಷನ್ಗೆ ಅಪ್ಲೈ ಮಾಡಿ ಆಡಿಷನ್ಗಂತ ಬಾಂಬೆ ಕರೆದಿದ್ರು. ಅಲ್ಲಿಗೆ ಹೋಗಿ ಆಡಿಷನ್ ಮಾಡ್ತಾ ಇದ್ದೀನಿ ನಾನು. ಅಲ್ಲಿ ಹೋಗಿದಾಗ ಅಲ್ಲಿಯ ಪ್ರೋಗ್ರಾಮಿಂಗ್ ಹೆಡ್ ನಮ್ಗೆ ಬಂದು ಹೇಳಿದ್ರು, ವಿ ಹ್ಯಾವ್ ಒನ್ ಥಿಂಗ್ ದೋ, ವಿ ಆರ್ ಚೇಂಜಿಂಗ್ ಟು ಕನ್ನಡ. ನಾನು ಬಂದಿದ್ದು ಒಂದು ಬಾಲಿವುಡ್ ರೇಡಿಯೋ ಸ್ಟೇಷನ್ ಆಡಿಷನ್ ಕೊಡೋದಕ್ಕೆ. ಹೀಸ್ ಟೆಲಿಂಗ್ ಮಿ ವಿ ಆರ್ ಶಿಫ್ಟಿಂಗ್ ಟು ಕನ್ನಡ, ಕ್ಯಾನ್ ಯು ಡೂ ದಿಸ್ ಇನ್ ಕನ್ನಡ? ಕನ್ನಡ ಪ್ರೋಗ್ರಾಮ್ ನಿರೂಪಕಿ ಆಗುವಷ್ಟು ಕನ್ನಡ ನಂದಿಲ್ಲ. ಓಕೆ, ಲೈಕ್ ಐ ಸೆಡ್, ರವಿಚಂದ್ರನ್ ಅವ್ರ ಹಾಡುಗಳೆಲ್ಲ ಗೊತ್ತು, ಉಪ್ಪಿ ಅವ್ರ ಹಾಡುಗಳೆಲ್ಲ ಗೊತ್ತು, ಮತ್ತೆ ಕಾಶಿನಾಥ್ ಅವ್ರ ಸಿನಿಮಾ ನೋಡಿದ್ದೀನಿ ನಾನು. ಬಟ್ ಕನ್ನಡದಲ್ಲಿ ನಿರೂಪಣೆ ಮಾಡುವಷ್ಟು ಕನ್ನಡ ನಂದಿಲ್ಲ. ಆದರೆ ನನ್ನ ಇಂಟರ್ವ್ಯೂ ಮಾಡೋರು ಪಂಜಾಬಿ. ನಾನು ಅನ್ಕೊಂಡೆ ಇವ್ರನ್ನ ಯಾಮಾರಿಸೋದು ಏನು ದೊಡ್ಡ ವಿಷಯ ಇಲ್ಲ, ಗೊತ್ತಿರೋ ಅಷ್ಟು ಕನ್ನಡ ಬಿಟ್ಬಿಡೋ ಇಲ್ಲಿ ನೋಡುವಂತೆ. ಕಾನ್ಫಿಡೆಂಟ್ ಆಗಿ ಏನು ಬರುತ್ತೋ ಅದ್ರಲ್ಲಿ ಮಾತಾಡ್ಬಿಟ್ಟೆ. ಅವ್ರಿಗೆ ABCD ಅರ್ಥ ಆಗಿಲ್ಲ. ನಾಟ್ ಬ್ಯಾಡ್, ವೆರಿ ಗುಡ್ ಅಂದ್ರು. ಗ್ರೇಟ್, ಯುವರ್ ವಾಯ್ಸ್ ಮಾಡ್ಯುಲೇಷನ್ ಇಸ್, ಅಷ್ಟೇ ಅರ್ಥ ಆಗೋದು ಅವ್ರಿಗೆ ವಾಯ್ಸ್ ಮಾಡ್ಯುಲೇಷನ್. ವಾಯ್ಸ್ ಮಾಡ್ಯುಲೇಷನ್ ಇಸ್ ವೆರಿ ಗುಡ್, ಇಂಟರ್ನ್ ವೆರಿ ಗುಡ್, ಕಾನ್ಫಿಡೆಂಟ್, ಓ ವೆರಿ ನೈಸ್. ಸರ್ ಆಯ್ತು, ಐ ಆಮ್ ಫ್ರಮ್ ಕರ್ನಾಟಕ ಅಂತ ಅಂದ್ಬಿಟ್ಟೆ ನಾನು. मुझे आता है, मेरा तो मदर टंग है कन्नड़ा. ओ वेरी नाइस, यही चाहिए था हम लोग को, आपको आता है, ವೆರಿ ಗುಡ್ ವೆರಿ ಗುಡ್. ಜಾಬ್ ಸಿಕ್ಕೇ ಬಿಡ್ತು ನನಗೆ ಬಿಕಾಸ್ ಆಫ್ ಕನ್ನಡ. ಕ್ಯಾನ್ ಯು ಇಮ್ಯಾಜಿನ್? ಅನ್ಕೊಂಡೇ ಇಲ್ಲ ನನ್ನ ಲೈಫಿನ ಡ್ರೀಮ್ ರಿಯಲೈಸ್ ಮಾಡೋಕ್ಕೆ ಕನ್ನಡ ದಾರಿ ಆಗ್ಬಿಡುತ್ತಂತ. ಅದು ವೆನ್ ಐ ಆಮ್ ನಾಟ್ ಆನ್ ಎಕ್ಸ್ಟ್ರೀಮ್ಲಿ ಫ್ಲೂಯೆಂಟ್ ಕನ್ನಡ ಸ್ಪೀಕರ್. ಚಾನ್ಸು ಸಿಕ್ತು, ರೇಡಿಯೋ ಜಾಕಿನೂ ಆದೆ. ಒನ್ಸ್ ಐ ಬಿಕೇಮ್ ಅ ರೇಡಿಯೋ ಜಾಕಿ, ಆಗ ಸ್ವಲ್ಪ ಬಂಡವಾಳ ಬಯಲಾಯಿತು. ಆಡಿಯನ್ಸ್ಗೆ ಮಾತ್ರ ಗೊತ್ತಾಗ್ತಾ ಇದೆ ಎಷ್ಟು ಕಚ್ಚಾ ಇದೆ ಅವಳು ಕನ್ನಡ ಅಂತ. ಆದರೆ ಮ್ಯಾನೇಜ್ಮೆಂಟ್ ಇಸ್ ಫುಲ್ ಹಿಂದಿ. ಲಕ್ ನೋಡಿ, ನಾನು ಹೇಳಿದ್ನಲ್ಲ, ನನಗೆ ಲೈಫ್ ಸಾಲನೆ ಕೊಡುತ್ತೆ ಫಸ್ಟ್. ಇಲ್ಲ ಇಲ್ಲ ನೀನು ಇಟ್ಕೋ, ಆಮೇಲೆ ಕೊಡಿವಂತೆ. ಸೊ ನಾನು ಐ ವೆಂಟ್ ವಿತ್ ದ ಫ್ಲೋ. ಆಯ್ತಾಯ್ತಾಯ್ತು ಅಂತ ಒಂದಷ್ಟು ವರ್ಷ ಕನ್ನಡದಲ್ಲಿ ನಿರೂಪಣೆ ಮಾಡಿ ರೇಡಿಯೋ ಜಾಕಿ ಆದಮೇಲೆ ಆ ಸ್ಟೇಷನ್ ಮತ್ತು ಬಾಲಿವುಡ್ ಆಗ್ಬಿಡ್ತು. ಐ ಸೆಟ್ ಚಲೋ ವಾಪಸ್ ಬ್ಯಾಕ್ ಟು ಕಂಫರ್ಟ್ ಝೋನ್. ಇನ್ನೇನು ಕಂಫರ್ಟ್ ಝೋನಲ್ಲಿ ಸೆಟಲ್ ಆಗ್ತಿರುವಾಗ ಒಂದು ಕನ್ನಡ TV ಚಾನಲಿಂದ ಕಾಲ್ ಬರುತ್ತೆ ನನಗೆ. ಯಾಕ್ರಿ ನೀವು ಒಂದು ರೇಡಿಯೋ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ರೇಡಿಯಸ್ 70 ಕಿಲೋಮೀಟರ್ಸ್, ನೀವು ಟಿವಿಗೆ ಬನ್ನಿ, ನಮ್ಮ ರೇಡಿಯಸ್ ನೋಡಿ, ವಿ ಆರ್ ನ್ಯಾಷನಲ್ ಚಾನಲ್, ಬನ್ನಿ ಬನ್ನಿ ಅಂತ. ಇವು ಕನ್ನಡ ಚಾನಲ್ ಇದೆ, ಐ ಆಮ್ ಬಾಲಿವುಡ್, ನಂಗೆ ಆಗಲ್ಲ ಇದಲ್ಲ, ಐ ಡೋಂಟ್ ನೋ. ಬಟ್ ಅವರು ಇಲ್ಲ, ನೀನು ಕೆಲಸ ಮಾಡಲೇಬೇಕು ಅಂತ ಹೇಳಿ ಐ ಹ್ಯಾವ್ ನಾವ್ ಬಿಕಮ್ ಅ ಟೆಲಿವಿಷನ್ ಆಂಕರ್ ಇನ್ ಅ ಕನ್ನಡ ಚಾನಲ್. ನೋಡಿ, ಲಾಜಿಕ್ ಕೂತ್ಕೊಳ್ತಾ ಇಲ್ಲ. ಒಂದು ಕನ್ನಡ ಚಾನಲ್ ಅಲ್ಲಿ ಯಾರನ್ನು ರಿಪ್ಲೇಸ್ ಮಾಡಿದ್ ನಾನು? ಅಕುಲ್ ಬಾಲಾಜಿ. ಲೈಫ್ ನನಗೆ ಸಾಲನೇ ಕೊಡುತ್ತೆ, ಅರ್ಹತೆ ಬೇಕಾಗಿಲ್ಲ, ನೀನು ಆಮೇಲೆ ಗಳಿಸ್ಕೋ, ಈಗ ತಗೋ ಅಂತಾನೆ ಕೊಟ್ಟಿದ್ದೆ ನನಗೆ. ಐ ಹ್ಯಾವ್ ರಿಪ್ಲೇಸ್ಡ್ ಅಕುಲ್ ಬಾಲಾಜಿ ಇನ್ ಅ ಟೆಲಿವಿಷನ್ ಶೋ ಆನ್ ಕಲರ್ಸ್ ಕನ್ನಡ. ಅಕುಲ್ ಬಾಲಾಜಿ ಹ್ಯಾಸ್ ಬೀನ್ ಡೂಯಿಂಗ್ ಇಟ್ ಫಾರ್ ಇಯರ್ಸ್. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಇದ್ದಿದ್ದೇ ಇಬ್ರು, ಅಕುಲ್ ಬಾಲಾಜಿ, ಅನುಶ್ರೀ. ಇವತ್ತು ಓನ್ಲಿ ಅನುಶ್ರೀ, ಬಟ್ ಆ ಟೈಮಲ್ಲಿ ಇಬ್ಬರಾದ್ರೂ ಇದ್ರು. ಸೊ ನನಗೆ ಕನ್ನಡ ಚಾನಲಲ್ಲಿ ನಾನು ನಿರೂಪಕಿಯಾಗಿ ಒಂದು ಡಾನ್ಸಿಂಗ್ ಸ್ಟಾರ್ ಅನ್ನೋ ರಿಯಾಲಿಟಿ ಶೋನ ಹೋಸ್ಟ್ ಮಾಡ್ತೇನೆ. ನನಗೆ ಅರ್ಥ ಆಗ್ತಿಲ್ಲ ಏನು ನಡೀತಾ ಇದೆ ಅಂತ, ಬಟ್ ಐ ಆಮ್ ಸೇಯಿಂಗ್ ಗೋ ವಿತ್ ದ ಫ್ಲೋ. ಸಿಗ್ತಾ ಇದೆಯಲ್ಲ ತಗೋ ಅಂತ ನಾನು ನಿರೂಪಕಿ ಆಗಿದ್ದೀನಿ. ಆ ಕನ್ನಡ TV ಚಾನಲಿನ ಹಿಸ್ಟ್ರಿಯಲ್ಲಿ ಇದಕ್ಕಿಂತ ಕೆಟ್ಟ TRP ಇರೋ ಶೋ ಇಲ್ಲ. ಲೋಯೆಸ್ಟ್ TRP ಇರೋ ಶೋ ಅಂದ್ರೆ ಇದಿತ್ತು, ಡಾನ್ಸಿಂಗ್ ಸ್ಟಾರ್. ಅದಕ್ಕೆ ನಿರೂಪಕಿ ನಾನು. ಎಲ್ಲಾ ಸೇಮ್ ಇದೆ, ತಂಡನೂ ಅದೇ ಕೊರಿಯೋಗ್ರಾಫರ್ಸ್, ಅದೇ ಲೈಟ್, ಅದೇ ಕ್ಯಾಮ್ರಾಮನ್, ಚೇಂಜ್ ಆಗಿದ್ದು ಒಂದೇ ಆಂಕರ್. ಅಲ್ಲೇ ನಾನು ಎಕ್ಸಿಟ್ ಆಗ್ಬೇಕಾಗಿತ್ತು ಕನ್ನಡ ಇಂಡಸ್ಟ್ರಿಯಿಂದ, ಆಗ್ಲಿಲ್ಲ. ಯಾಕಂದ್ರೆ ಆ ಚಾನಲಿನ ಬಾಸ್ ಅಂದ್ರು, ಆಯ್ತು ನೀವು ನಿರೂಪಣೆ ಬಿಟ್ಬಿಡಿ, ನೀವು ಬಿಹೈಂಡ್ ದ ಕ್ಯಾಮ್ರಾ ಬಂದ್ಬಿಡಿ. ಬಿಹೈಂಡ್ ದ ಕ್ಯಾಮ್ರಾ ಬಂದ್ಬಿಡಿ, ಬಿಹೈಂಡ್ ದ ಕ್ಯಾಮ್ರಾ ಬಂದು ಕೆಲಸ ಮಾಡಿ, ಯು ರೈಟ್, ಯು ಡೂ ಕ್ರಿಯೇಟಿವ್ ಡೈರೆಕ್ಷನ್. ಅದೆಲ್ಲ ಏನಿದೆ, ಡಿಗ್ರಿ ಇಲ್ಲ, ಏನೂ ಇಲ್ಲ, ಬಟ್ ಇದು ಬರ್ತಾ ಇದೆ ನನ್ನ ಲೈಫಲ್ಲಿ. ಒಂದು ಕನ್ನಡ TV ಚಾನಲ್ ಅಲ್ಲಿ ಅನ್ಬಿಲೀವಬಲ್ ಇದೆ. ಈ ಗ್ರಾಫ್ ಇದೆ ಎಲ್ಲ, ನಿಮಗೆ ಎಲ್ಲೂ ಯು ವಿಲ್ ನಾಟ್ ಸಿ ದಿಸ್ ಎನಿವೇರ್. ನಾನು ಆಸ್ ಯೂಶುವಲ್ ಗೋ ವಿತ್ ದ ಫ್ಲೋ, ಬರ್ತಾ ಇದೆ ಎಲ್ಲ ತಗೋ ಅಂತ ತಗೊಂಡ್ಬಿಟ್ಟೆ.
ಅದನ್ನ. ದ ನೆಕ್ಸ್ಟ್ ಥಿಂಗ್ ಐ ನೋ, ಇನ್ 2-3 years ಟೈಮ್ ಐ ಆಮ್ ಡೈರೆಕ್ಟಿಂಗ್ ಅ ಪ್ರೋಮೋ ಫಾರ್ ಕನ್ನಡದ ಕೋಟ್ಯಾಧಿಪತಿ ಫೀಚರಿಂಗ್ ಪುನೀತ್ ರಾಜ್ಕುಮಾರ್. ಕ್ಯಾನ್ ಯು ಇಮ್ಯಾಜಿನ್ ಇದು? ಸೊ ಈ ತರ ಅವಕಾಶಗಳು ನನಗೆ ಕನ್ನಡದಲ್ಲಿ ಸಿಕ್ಕಿರೋದು. ನನ್ನ ಫಸ್ಟ್ ಸ್ಟ್ಯಾಂಡಪ್ ಕಾಮಿಡಿ ಶೋಸು ಕನ್ನಡದಲ್ಲೇ ಆಗಿರೋದು. ಬೇಸಿಕಲಿ ಕನ್ನಡ ಇದೆ ಅಲ್ಲ, ಇಟ್ ಹ್ಯಾಸ್ ಗಿವನ್ ಮೀ ವಿಂಗ್ಸ್ ಲೈಕ್ ದಿಸ್ ಆ್ಯಂಡ್ ಸೆಟ್ ನೀನು ಹಾರೋ, ಐ ಆಮ್ ಗಿವಿಂಗ್ ಯು ವಿಂಗ್ಸ್ ನಾವ್, ಬಟ್ ಇಂಟ್ರೆಸ್ಟ್ ಸಮೇತ ವಾಪಸ್ ಕೊಡಬೇಕು. ಇದನ್ನ ಯಾವಾಗ ಕೊಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇವತ್ತು ನೋಡಿ, ಇದೊಂದು ಪುಸ್ತಕ ಬಿಡುಗಡೆಗೆ ನಮ್ಗೆ ಕರೆದಿದ್ದಾರೆ. ಬಟ್ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ನಾನು ಅನಲೈಸ್ ಮಾಡಿದ್ರೆ ನನಗನ್ಸುತ್ತೆ ಇದು ಎಲ್ಲ ನಮ್ಮ ಅಮ್ಮ ಗಳಿಸಿರೋ ಪುಣ್ಯ ಅನ್ಸುತ್ತೆ. ಇದು ಆಸ್ ಅ ಗೌರ್ಮೆಂಟ್ ಸ್ಕೂಲ್ ಕನ್ನಡ ಟೀಚರ್, ಅವ್ರು ಎಷ್ಟು ಕನ್ನಡದ ಮೇಲೆ ಒಂದು ಪ್ರೀತಿ ಇಟ್ಟು ಅವ್ರ ಕ್ಲಾಸ್ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೋ, ಅವ್ರು ಮಾಡಿರೋ ಕನ್ನಡ ಸೇವೆಯ ಒಂದು ಫಲ ಇವತ್ತು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ದಿಸ್ ಇಸ್ ಅಬ್ಸಲ್ಯೂಟ್ಲಿ, ಅಂದರೆ ಹೇಳಿದ್ನಲ್ಲ, ಅಕೌಂಟ್ಸೇ ಸಿಗಲ್ಲ. ಈ ತುಂಬಾ ಜನ ಇದ್ದಾರೆ. ಯೋಚನೆ ಮಾಡಿ, ನಾನು ಕನ್ನಡ ಚಾನಲ್ ಜಾಯಿನ್ ಮಾಡಿದಾಗಲೂ ತುಂಬಾ ಜನ ಇದ್ರು, ಇವಳಿಗೆ ಇಲ್ಲಿ ಬಂದಿದ್ದಾಳೆ ಅಂತ ಕೇಳೋರು, ಇವಳಿಗೆ ಹೆಂಗೆ ಗೊತ್ತಿದೆ ಅಂತ. ನಾನು ಎಲ್ಲರಿಗೂ ನನಗೂ ಗೊತ್ತಿಲ್ಲ, ನೋಡೋಣ ಅನ್ನೋ ಆಟಿಟ್ಯೂಡಲ್ಲೇ ಮುಂದೆ ಹೋಗಿದ್ದೀನಿ ನಾನು. ನನ್ನ ಲೈಫಲ್ಲಿ ನನಗನ್ಸುತ್ತೆ ಎಲ್ಲ ವಿಷಯಗಳು ಹೀಗೇ ನಡೆಯುತ್ತೆ. ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ. ಒಟ್ಟು ಸಂಭವ ನಾನು ಅದ್ರ ಲೆಕ್ಕ ಸೆಟಲ್ ಮಾಡ್ತೀನಿ. ಇವತ್ತು ಮಾಡಲಿ ಅಂದ್ರೆ ನಾಳೆ ಮಾಡ್ತೀನಿ. ಇದು ಟ್ಯಾಲಿ ಆಗೋ ಥರ ನಾನು ನೋಡ್ಕೊಳ್ತೀನಿ. ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್ ಟು ಮೀ. ಇದು ಬೈ ನಾವು ಪೇ ಲೇಟರ್ ಸ್ಕೀಮ್ಸು. ಸೊ ಇದು ಬಹಳ ಲಿಮಿಟೆಡ್. ಆ್ಯಂಡ್ ನನಗೆ ಟಿಲ್ ಐ ಜಾಯಿಂಟ್ ಕಲರ್ಸ್ ಕನ್ನಡ, ದಟ್ ವಾಸ್ ಅ TV ಚಾನಲ್, ಯು ವಿಲ್ ನಾಟ್ ಬಿಲೀವ್, ನನಗೆ ಕನ್ನಡ ಓದಕ್ಕೂ ಬರ್ತಿರ್ಲಿಲ್ಲ. ಬಿಕಾಸ್ ಕನ್ನಡ ಕೇಳಿ ಕಲ್ತಿದ್ದಲ್ಲ. ಸೊ ರೀಡಿಂಗ್ ಇಲ್ಲ ನನಗೆ. ಆದರೆ ಈ ಚಾನಲ್ ಜಾಯಿನ್ ಮಾಡಿದಾಗ ಪ್ರತಿಯೊಂದು ಪ್ರಿಂಟ್ಔಟ್ ಕನ್ನಡದಲ್ಲಿದೆ. ಪ್ರತಿಯೊಂದು ಪ್ರಿಂಟ್ಔಟ್ ಕನ್ನಡದಲ್ಲಿದೆ. ಒಂಥರ ಎಷ್ಟು ಐ ಫೆಲ್ಟ್ ಲೈಕ್ ಐ ಆಮ್ ಬ್ಲೈಂಡ್. ನಮ್ಮ ಬಿಸ್ನೆಸ್ ಹೆಡ್ ಕನ್ನಡದಲ್ಲೇ ಬರೆಯೋರು ಆ ಬೋರ್ಡ್ ಮೇಲೆ. ನನಗೆ ಅರ್ಥನೇ ಆಗ್ತಿಲ್ಲ ಅಂದ್ರೆ ಒಂಥರ ಇಲಿಟ್ರೇಟ್ ಅನ್ಸ್ಬಿಡ್ತು ನನಗೆ. ಎಲ್ಲರೂ ಇಲ್ಲೇ ಇದ್ದಾರೆ. ಪ್ರಶಾಂತ್ ರೈ ಅವರು ಇಲ್ಲೇ ಇದ್ದಾರೆ, ಅಪಾರ್ ಅವರು, ವಿಕಾಸ್ ನೆಗಿಲೋಣಿ ಈಸ್ ಮೈ ಫಾರ್ಮರ್ ಕೊಲೀಗ್ ಅಟ್ ಕಲರ್ಸ್ ಕನ್ನಡ. ಇಂಥವ್ರ ಜೊತೆ ಓಡಾಡ್ತಾ ಇದ್ದೀನಿ, ಇಂಥವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಕನ್ನಡ ಓದಕ್ ಬರಲ್ಲ. ಇಮ್ಯಾಜಿನ್ ದ ಪಾವರ್ಟಿ ಆಫ್ ಮೈಂಡ್, ಇಮ್ಯಾಜಿನ್ ದ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಯಾವ ಕಾನ್ಫಿಡೆನ್ಸ್ ಅಲ್ಲಿ ಇವ್ರ ಜೊತೆ ಕೆಲಸ ಮಾಡ್ಬೇಕು ನಾನು? ನನಗೆ ಕನ್ನಡ ಓದಕ್ ಬರಲ್ಲ. ಬಟ್ ಅದು ಅನಿವಾರ್ಯವಾಗಿತ್ತು ನನಗೆ. ಕನ್ನಡ ಓದಕ್ ಕಲೀಲೇಬೇಕು. ಆಫ್ಟರ್ ಜಾಯ್ನಿಂಗ್ ಕಲರ್ಸ್ ಕನ್ನಡ ನಾನು ಈ ಕನ್ನಡ ಬರೆಯೋದು ಓದೋದು ಕಲ್ತಿದ್ದೀನಿ. ಟುಡೇ ಐ ಆಮ್ ಹಿಯರ್ ಅಟ್ ಅ ಪುಸ್ತಕ ಬಿಡುಗಡೆ ಆಫ್ ಕನ್ನಡ. ಏನ್ ಕೆಲವ್ರ ಲೈಫಲ್ಲಿ ಈ ತರ ಒಂದು ಹಿಸಾಬ್ ಇಲ್ಲದೆ ವಿಷಯಗಳು ನಡೆಯುತ್ತೆ. ನಾನು ಅಂಥವಳು, ಪ್ಲೀಸ್ ಬೇರ್ ವಿತ್ ಮೀ. ಬಟ್ ಸಮ್ ಡೇ ಐ ವಿಲ್ ರಿಪೇ ದಿಸ್ ಡೆಟ್ ಅಂತ ನನಗೆ ಇದೆ. ಅದು AI, ರವಿ ಹೆಗ್ಡೆ ಅವರು ಹೇಳಿದ್ರಲ್ಲ, ಇಷ್ಟು ಈಗ AI ಇಸ್ ಟೇಕಿಂಗ್ ಓವರ್ ರೈಟಿಂಗ್. ಬಟ್ ಈ ವಿಷಯದ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತೀನಿ. ಪುಸ್ತಕ ಸಂಸ್ಕೃತಿ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ಕಾಂಟ್ರಿಬ್ಯೂಷನ್ ಈ ಥರ AI ಈ ಥರ ಪ್ರೊಲಿಫಿಕ್ ಆಗಿರುವಾಗ. ಬಟ್ ನನಗೆ ಒಂದು ಹೋಪ್ ಇರೋದು ಆ್ಯಂಡ್ ಒನ್ ಬಿಗ್ ಡಿಫ್ರೆನ್ಸ್ ಕಾಣೋದೇನೆಂದರೆ, AI-ಗೆ ಹಸಿವಿಲ್ಲ, ನಮಗೆ ಹಸಿವಿದೆ. AI-ಗೆ ಕಾದಂಬರಿ ಬರಿಬೇಕು ಅಂತ ಅನ್ಸಲ್ಲ, ಹೇಳಿದ್ರೆ ಬರಿಬೋದು ಅದು. ಆದರೆ ಬರಿಬೇಕು ಅನ್ನೋ ಹಸಿವಿಲ್ಲ. ಆ ಹಸಿವು ಇಲ್ಲಿರೋರ್ಗಿದೆ. ಈ ಹಸಿವು ಈಸ್ ದ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ AI ಆ್ಯಂಡ್ ಅಸ್. ಅದಕ್ಕೆ ಹಸಿವಿಲ್ಲ, ಅದಕ್ಕೆ ಬರಿಬೇಕು ಅಂತ ಅನ್ಸಲ್ಲ, ಬರಿಬೇಕು ಅನ್ನೋ ಕನಸುಗಳಿಲ್ಲ. ಆದರೆ ನಮಗೆ ಬರಿಬೇಕು, ಏನೋ ಒಂದು ಮಾಡಿ ತೋರಿಸ್ಬೇಕು, ಜನರಿಗೆ ಖುಷಿ ಪಡಿಸ್ಬೇಕು ಅನ್ನೋ ಆ ಹಸಿವಿದೆ. ಆ್ಯಂಡ್ ಆ ಹಸಿವು AI ಬರೋದು ಇಂಪಾಸಿಬಲ್ ಇದೆ. ಆ್ಯಂಡ್ ಆ ಹಸಿವು ನಮ್ಮಲ್ಲಿ ಇರೋವಷ್ಟು ದಿನ ಐ ಥಿಂಕ್ ವಿ ಆರ್ ಇನ್ ಅ ಸೇಫ್ ಸ್ಪೇಸ್ ಅಂತ ಅನ್ಸುತ್ತೆ. ಆ್ಯಂಡ್ ಯು ವಿಲ್ ಡೂ ವೆಲ್. ಬಟ್ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನನಗೆ ಈ ಥರ ಇದು ಧನ್ಯವಾದ ನಿಮಗಷ್ಟೇ ಅಲ್ಲ, ದಿಸ್ ಇಸ್ ಟು ಎಂಟೈರ್ ಸ್ಟೇಟ್ ಆಫ್ ಕರ್ನಾಟಕ. ನನಗೆ ಈ ಥರ ಅವಕಾಶ ಕೊಡ್ತಾ ಇರೋದಕ್ಕೆ ಇಂಟ್ರೆಸ್ಟ್ ಎಷ್ಟಾದರೂ ಇರಲಿ, ತೀರ್ಸೋ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ ಗೊತ್ತಿಲ್ವಂತೆ. ಓಕೆ, ಇದು ರಿಪೀಟ್ ಟೆಲಿಕಾಸ್ಟ್ ಆದರೆ ಕ್ಷಮಿಸಿ, ನೀವು ತುಂಬ ಜನ ನೋಡಿರ್ತೀರಾ. ಬೇಸಿಕ್ಲಿ ಇದು ನಾನು ಸೋ ಮೆನಿ ಥಿಂಗ್ಸ್ ಅಂತ ನಾನೊಂದು ಸ್ಟ್ಯಾಂಡಪ್ ಶೋ ಟೂರ್ ಮಾಡ್ತಾ ಇದ್ದೆ. ಇಡೀ ವರ್ಷ ನಾನು ಮಾಡಿದ್ದು ಒಂದೇ ಕೆಲಸ, ಈ ಶೋದು ಟೂರು. ಅಂದರೆ ಐ ಟ್ರಾವೆಲ್ ಟು 14 countries ವಿತ್ ದಿಸ್ ಒನ್ ಶೋ. 14 ದೇಶ ಓಡಾಡಿದ್ದೀನಿ. US alone 28 cities I covered with this one show. So it's a very massive, prolific stand-up tour. ಸೊ ಅದು ದೇಶದ ಆಚೆ ಇದ್ದಾಗ ದೇಶದ್ದೊಂದು ಸ್ವಲ್ಪ ಮೇಲೆ ಪ್ರೀತಿ ಜಾಸ್ತಿನೇ ಬರುತ್ತೆ. ಅಂದರೆ ಮೈ ಇಂಡಿಯಾ ಇದೇನೋ ದೇಶನ, ಇದು ಅಮೇರಿಕಾ ಎಷ್ಟೇ ಸ್ವಚ್ಛವಾಗಿದೆ ಇದೊಂದು ಕಂಟ್ರಿನ. ಅಂದರೆ ಅದು ನಮ್ಮ ಸೈಕಾಲಜಿ ಹಂಗಿದೆ. ನಾವು ಬೇರೆ ದೇಶದಲ್ಲಿ ಅಟ್ಲೀಸ್ಟ್
ದ ವೇ ಮೋಸ್ಟ್ ಆಫ್ ಅಸ್ ಹ್ಯಾವ್ ಬಿನ್ ರೇಸ್, ನಾವು ಯಾವಾಗಲೂ ನಮ್ಮ ತಲೆಯಲ್ಲಿ ಜಸ್ಟಿಫೈ ಮಾಡ್ತಾ ಇರ್ತೀವಿ, ಯಾಕೆ ನಮ್ಮ ದೇಶನೇ ಬೆಟರ್. ಆಮ್ಸ್ಟರ್ಡ್ಯಾಮ್ ಎಷ್ಟೇ ಸ್ವಚ್ಛವಾಗಿದ್ರು ನಮ್ಮ ಥರ ನಮ್ಮ ಜನ ನಮ್ಮ ಸಂಸ್ಕೃತಿ ನಮ್ಮ ಥರ ಇಲ್ಲ ಅನ್ನೋದು. ಸೊ ಅದು ಸ್ವಲ್ಪ ಹೈಟೆಂಡೇ ಆಗಿತ್ತು ನಾನು ಅಲ್ಲಿ ಇರುವಾಗ. ಜೂನ್ ಜುಲೈಗೆ ನಾನು ವಾಪಸ್ ಬಂದೆ ಟು ದ ಕಂಟ್ರಿ ಆ್ಯಂಡ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ವಾಸ್ ಅ ಮಂತ್ ಅವೇ. ಆ್ಯಂಡ್ ಆ ಟೈಮ್ಗೆ ಇಲ್ಲಿ ಬಂದಾಗ, ಇನ್ಫ್ಯಾಕ್ಟ್ US ಅಲ್ಲಿ ಇದ್ದಾಗಲೂ ಈ ಭಾಷೆ ವಿಚಾರದ ತುಂಬ ಡಿಬೇಟ್ಗಳು ನಡೀತಾ ಇತ್ತು. ನಾನು US ಅಲ್ಲಿ ಇದ್ದಾಗಲೇ ಸೋನು ನಿಗಮ್ ಅವ್ರದ್ದು ಆ ಕಾಂಟ್ರವರ್ಸಿ ಆಗಿತ್ತು, ಆಮೇಲೆ ಮಹಾರಾಷ್ಟ್ರದಲ್ಲೂ ಲ್ಯಾಂಗ್ವೇಜ್ ಕಾಂಟ್ರವರ್ಸಿ ಆಗಿತ್ತು. ಸೊ ಒಂಥರ ಇಟ್ ವಾಸ್ ವೆರಿ ಟಾಪ್ ಆಫ್ ದ ಮೈಂಡ್ ರಿಕಾಲ್ ನನಗೆ. ಆವಾಗ ಕೂತ್ಕೊಂಡು ಐ ಥಿಂಕ್ ಆನ್ ಸಮ್ ಫ್ಲೈಟ್ ಐ ಫೆಲ್ಟ್ ದೆರ್ ವಾಸ್ ಮಿಲೇಸೂರ್ ಮೇರಾ ತುಮ್ಹಾರ. ನಾವು ಚಿಕ್ಕ ವಯಸ್ಸಲ್ಲಿ ಎವ್ರಿ ಡೇ ನೋಡಿದ್ದೀವಿ ಆ ಹಾಡನ್ನ, ಪ್ರತಿದಿನ ಆ ಹಾಡು ಬರೋದು. ಆ್ಯಂಡ್ ಒಂಥರ ಇಡೀ ಫ್ಯಾಮಿಲಿ ದಿನ ಬಂದರೂ ಅದನ್ನು ನಿಂತ್ಕೊಂಡು ನೋಡೋದು, ದಿನ ಬಂದರೂ ನೋಡೋದು. ಅದನ್ನ ನೋಡಿ 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 ಒಂಥರ ಹೇಗಾಗಿತ್ತು ಅಂದರೆ ನನಗಂತೂ, ಆ್ಯಂಡ್ ನನಗೆ ಗೊತ್ತಿದೆ ಲಾಟ್ ಆಫ್ ಮೈ ಫ್ರೆಂಡ್ಸ್ ಆಲ್ಸೋ, ಆ ಹಾಡು ಒಂಥರ ಪಾಠವಾಗಿತ್ತು ನಮಗೆ. ಇಟ್ ವಾಸ್ ವಿ ನ್ಯೂ ಇಟ್ ಬೈ ಹಾರ್ಟ್. ಸೊ ನಮ್ಮ ಮನೇಲಂತೂ ನನಗದು ಇಡೀ ಹಾಡು. ಆ್ಯಂಡ್ ಆ ಹಾಡು ಬಗ್ಗೆ ಯೋಚನೆ ಮಾಡಿದಾಗ ನನಗನ್ನಿಸ್ತು, ಹೇಗೆ ಅಲ್ಲ, ನನಗೆ ಈ ಎಲ್ಲ ಭಾಷೆಗಳು ಮಾತಾಡೋಕೆ ಬರದೇ ಇದ್ರು ಆ ಒಂದು ಹಾಡಿಂದ ನನಗೆ ಪ್ರತಿ ಇಂಡಿಯನ್ ಲ್ಯಾಂಗ್ವೇಜ್ದು 2 ಸಾಲು ಬರುತ್ತೆ. ಕಾಶ್ಮೀರಿ ಮಾತಾಡೋಲ್ಲ ಆದ್ರೆ ನಂಗೆ ಬರುತ್ತೆ. ಈಗ ಬಿಟ್ಟು ಬನ್ನಿ ಸಾಯ್ತರಜ್, ಇದು ನನಗೆ ಗೊತ್ತಿದೆ. ಆ್ಯಂಡ್ ಅದರ ಅರ್ಥನೂ ಗೊತ್ತಿದೆ, ಯಾಕಂದ್ರೆ ಪಂಡಿತ್ ಭೀಮಸೇನ್ ಜೋಶಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದಾರೆ, ಮೇಲೆ ಸೂರ್ಯ ಮೇರಾ ತುಮಾರ. ಸೊ ಪ್ರತಿ ಲೈನ್ ಮೀನಿಂಗ್ ಇದೆ ಅಂತಾನು ಅರ್ಥ ಆಗಿತ್ತು. ಸೊ ಅರ್ಥ ಆಗ್ತಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಬಟ್ ಈಗ ಆಟ್ ಎವ್ರಿ ಲೈನ್ ಸೋ ಮೆನಿ ಲ್ಯಾಂಗ್ವೇಜಸ್. ನಾನು ಅನ್ಕೊಳ್ತಾ ಇದ್ದೆ, ಈಗ ನೀನು ಒರಿಸ್ಸಾಗೆ ಹೋದ್ರೆ ಅಲ್ಲಿ ಒರಿಸ್ಸಾಗೆ ಹೋಗಿ ಯಾರಾದ್ರು ಇಲ್ಲ ಒಡಿಯಾದಲ್ಲೇ ಮಾತಾಡಬೇಕು ನೀವು ಅಂದ್ರೆ, ನಾನಂದ್ರೆ ಐ ವಿಲ್ ಸ್ಟಾರ್ಟ್ ಸಿಂಗಿಂಗ್ ತಮಾರ್ ಮರಾಶರ ರಮಿಳನ ಸೃಷ್ಟಿಕರ ಚಾತಾನ. ಇನ್ನೊಂದೇನು ಹೇಳ್ತಾನೆ, ಯು ಹ್ಯಾವ್ ಟು ಕಂಟಿನ್ಯೂ ದ ಸಾಂಗ್. माझ्या तुमच्या जुळता तारा मधुर सुरांच्या बरसतीदार सुरकीना. You have to play ಅಂತಾಕ್ಷರಿ. You can't fight with me now. ನಂಗೆ 2 ಸಾಲ ಬರುತ್ತೆ ನಿಮ್ಮ ಲ್ಯಾಂಗ್ವೇಜ್ ಇದ್ದು. ಆ್ಯಂಡ್ ಐ ಥಾಟ್ ಅದೇ ಥರ ಒಂದು ಹಾಡನ್ನು ಈಗ ಮಾಡಬೇಕಂದ್ರೆ ಅದು ಎಷ್ಟು ಕಾಂಟ್ರವರ್ಷಿಯಲ್ ಆಗಿರಲ್ಲ, ಎಷ್ಟು ಥರದ್ದು ವಾದ ವಿವಾದ ಡಿಬೇಟ್, ಅದು ಸ್ಟಾರ್ಟೇ ಆಗಲ್ಲ, ಹಾಡು ಸ್ಟಾರ್ಟೇ ಆಗಲ್ಲ. ಬಟ್ ಆ ಟೈಮಲ್ಲೂ ಈ ಹಾಡು ಮಾಡಿದ್ರು. ಇಟ್ಸ್ ಹಾರ್ಡ್ ಟು ಇಮ್ಯಾಜಿನ್ ಅಲ್ಲ, ಭೀಮಸೇನ್ ಜೋಶಿ ಅವರು ಮತ್ತೆ ಆ ಹಾಡು ಬರೆದವರು ಲೂಯಿ ಬ್ಯಾಂಕ್ ಅವರು ಮತ್ತೆ ಕೈಲಾಶ್ ಸುರೇಂದ್ರನಾಥ್ ಅವ್ರ ಡೈರೆಕ್ಟರ್ ಅವರೆಲ್ಲ ಸೇರಿಬಿಟ್ಟು ಈ ಥರ ಒಂದು ಹಾಡು ಮಾಡಬೇಕಪ್ಪ, ನಮ್ಮ ದೇಶದ ಒಂದು ಡೈವರ್ಸಿಟಿ ತೋರ್ಸೋಕ್ಕೆ ಒಂದು ಹಾಡು ಮಾಡೋಣ ಅಂತ ಸೇರಿರ್ತಾರೆ. ಎಲ್ಲರಿಗೂ ಹೋಗಿ ಹೇಳಿರ್ತಾರೆ, ಎಲ್ಲ ಲ್ಯಾಂಗ್ವೇಜ್ ಕಮಿಟೀಸ್ಗೆ, ನೋಡಿ ಎಲ್ಲರೂ 2 ಲೈನಲ್ಲಿ ಮುಗಿಸ್ಬೇಕು. ಎವ್ರಿಬಡಿ ಹ್ಯಾಸ್ ಗಾಟ್ 2 ಲೈನ್ಸ್, 2 ಲೈನ್ಸಲ್ಲಿ ಮುಗಿಸ್ಬೇಕು ಎಲ್ಲರೂ ಹ್ಞೂ ಅಂದಿರ್ತಾರೆ. ಆಯ್ತಾಯ್ತು, ಸಿಂಧಿನವ್ರು ಹಮಾರ ತೋ 2 ಲೈನೇ ಬಾಬಾ. ಮೊಹಂಜಾಸುರ್ ತೋ ಹಿ ದೇಶ ಪ್ಯಾರ ಮಿಲೆ ಜದೆ ದೇಶ ಅಚಾಂಜು ಮಧುರ ತರಾಣೋ ಬಣಿತದೆ. ಆಯ್ತು, ವೆರಿ ಗುಡ್. ಎಲ್ಲರಿಗೂ 2 ಲೈನ್ ಅಂತ ಹೇಳಿರ್ತಾರೆ. ತಮಿಳಿಗೆ ಮಾತ್ರ ನೀವೇನು ಬೇಕಾದರೂ ಮಾಡಿ ಅಂತ ಹೇಳಿರ್ತಾರೆ. ತಮಿಳ್ನವ್ರಿಗೆ ಏನು ಮಾಡಬೇಕು ಅಂತ ಹೇಳೋದು ತಮ್ಗೆ ಯಾರಿಗೂ ಇಲ್ಲ. ಏನಾದರೂ ಮಾಡ್ಕೊಳ್ಳಿ. ತಮಿಳ್ನವರು ಎನ್ ಬಾಲಮುರಳಿಕೃಷ್ಣ ಅವ್ರು ಕರೆದ್ಬಿಟ್ಟು 4 ಸಾಲು ಬರೆದ್ಬಿಟ್ರು. ಇಟ್ ಇಸ್ ದ ಲಾಂಗೆಸ್ಟ್ ವರ್ಸ್ ಇನ್ ದ್ಯಾಟ್ ಸಾಂಗ್. ಆ್ಯಂಡ್ ಏನು ಅದ್ಭುತವಾಗಿ ಹಾಡ್ಬಿಟ್ಟಿದ್ದಾರೆ ಅಂದರೆ, ಬಾಲಮುರಳಿಕೃಷ್ಣ ಅವರು ಈಸ್ ಫ್ರಮ್ ಆಂಧ್ರ ಪ್ರದೇಶ್, ಬಟ್ ಹೀಸ್ ಸಿಂಗಿಂಗ್ ತೆಲುಗು. ಯಾರೂ ರೋಡಲ್ಲಿ ಮೋರ್ಚಾ ತೆಗಿಲಿಲ್ಲ, ಅದು ಹೆಂಗೆ ನೀವು ತಮಿಳಲ್ಲಿ ಹಾಡ್ತೀರಾ ನೀವು ತೆಲುಗುನವ್ರು ಅಂತ. ದ ಮೋಸ್ಟ್ ಬ್ಯೂಟಿಫುಲ್ ವರ್ಸ್ ಆಫ್ ದ ಸಾಂಗ್ ಹಿ ಹ್ಯಾಸ್ ಸಂಗ್, ಆ್ಯಂಡ್ ಇಟ್ ಇಸ್ ದ ಟಫೆಸ್ಟ್ ವರ್ಸ್ ಆಫ್ ದ ಸಾಂಗ್. ಅದು 4 ಲೈನು ಲಿರಿಕ್ಸ್ ನನಗೆ ಗೊತ್ತಿದ್ರು ನನಗೆ ಹಾಡೋಕ್ಕಾಗಲ್ಲ ಅದು, ಬಿಕಾಸ್ ಅದಷ್ಟು ಕಾಂಪ್ಲೆಕ್ಸ್ ರಾಗಗಳಿದೆ ಅದರಲ್ಲಿ. ಬಿಕಾಸ್ ತಮಿಳ್ ಡಿಸೈಡೆಡ್ ಇದೊಂಥರ ಆಟ, ಎಲ್ಲ ಲ್ಯಾಂಗ್ವೇಜಸ್ ಬರ್ತಾ ಇದ್ದಾರೆ, ಎಲ್ಲರೂ ಕ್ಯಾರಮ್ಮು, ಸಾಪ್ಸಿಡಿ, ಸ್ನೇಕ್ಸ್ ಎಲ್ಲ ಅಡ್ರೆಸ್ ತರ್ತಾ ಇದ್ದಾರೆ, ನಾವು ಚೆಸ್ ತಗೊಂಡೋಗೋಣ, ನಾವು ಮಾತ್ರ ಆಡೋಕ್ಕಾಗ್ಬೇಕು ಅದನ್ನು. ಸೊ ಎನ್ ಬಾಲಮುರಳಿಕೃಷ್ಣ ಅವರು ಇಸೆಂದೋ, ಅದಕ್ಕಿಂತ ಮುಂದೆ ಹಾಡಕ್ಕೆ ಬಂದಿಲ್ಲ ನನಗೆ. ಇಸೆಂದೋ ಅಲ್ಲೇ ಸಿಕ್ಕಾಕೊಂಡಿದ್ದೀನಿ ನಾನು. ಯು ಕಾಂಟ್ ಗೋ ಟು ದ ನೆಕ್ಸ್ಟ್ ಲೈನ್. 4 ಲೈನ್ ತಗೊಂಡ್ಬಿಟ್ರು. ಭೀಮಸೇನ್ ಜೋಶಿ ಅವ್ರ ತಲೆ ಬಿಸಿ ಆಗಿರೋದು, ಅಯ್ಯೋ 4 ಲೈನ್ ಇವರೇ ತಗೊಂಡ್ಬಿಟ್ರಾ, ಟೈಮೇ ಇಲ್ಲ, ಬೇರೆಯವ್ರಿಗೆ ಏನು ಹೇಳೋಣ. ಮತ್ತೆ ಕನ್ನಡದವ್ರ ಕಮಿಟಿ ಮತ್ತೆ ತೆಲುಗು ಕಮಿಟಿ ಮತ್ತೆ ರಿಕ್ವೆಸ್ಟ್ ಮಾಡಿದ್ರು, ನೋಡಿ ನೀವು 1 ಲೈನಲ್ಲೇ ಮುಗಿಸ್ಬೋದಾ, ತಮಿಳ್ 4 ಲೈನ್ ತಗೊಂಡ್ಬಿಟ್ಟಿದೆ. ಕನ್ನಡ ಆಯ್ತು, ನನ್ನ ಧ್ವನಿಗೆ ನಿನ್ನ ಧ್ವನಿಯ ಸೇರಿದಂತೆ ನಮ್ಮ ಧ್ವನಿಯು
ಸಾಕು 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 ವೆರಿ ಗುಡ್. ತೆಲುಗು ನಾ ಸ್ವರಮೋ ನೀ ಸ್ವರಮೋ ಸಂಗಮ ಮೈಮನ ಸ್ವರಂಗ ಅವತರಿಂಚೆ ಸಾಕು 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 ಸಾಕು. ಒಂದೊಂದೇ ಲೈನ್ ತಗೊಂಡು ಅದನ್ನ ಎಷ್ಟು ಟೈಟ್ ಆಗಿ ಪೋಣಿಸ್ಬಿಟ್ರು ಅಂದ್ರೆ ನನ್ನ ದನಿಗೆ ನಿನ್ನ ದನಿಯು ಸೇರುವಂತೆ ನಮ್ಮ ದನಿಯು ನಾ ಸ್ವರಮೋ ನೀ ಸ್ವರಮೋ ಸಂಗಮ ಮೈಮನ ಸ್ವರಂಗ ಅವತರಿಂಚೆ. ಕನ್ನಡ ಎಲ್ಲಿ ಮುಗಿಯುತ್ತೆ, ತೆಲುಗು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಹೇಳ. ಚಿಕ್ಕ ವಯಸ್ಸಲ್ಲಿ ಮೊದಲೇ ನನಗೆ ಕನ್ನಡ ಗೊತ್ತಿಲ್ಲಲ್ಲ, ನಾನು ಅನ್ಕೊಂಡೆ ದಿಸ್ ಹೋಲ್ ಥಿಂಗ್ ಇಸ್ ಕನ್ನಡ, ಫುಲ್ ಕನ್ನಡನೇ ಇದು. ಇಲ್ಲಿ ಬಂದ್ಮೇಲೆ ಗೊತ್ತಾದ ಇಲ್ಲ ಅದ್ರಲ್ಲಿ ಅರ್ಧ ತೆಲುಗು ಇದೆ, ಅರ್ಧ ಮಾತ್ರ ನಮ್ದಂತ. ಮತ್ತೆ ಮಲಯಾಳಿ ಕಮಿಟಿಗೆ ಹೋದ್ರು, ಅಲ್ಲೂ ಅದೇ ಅಂದ್ರು, ಒಂದು ಲೈನಲ್ಲಿ ಮುಗಿಸ್ಬಿಡಿ ನೀವು, ಟೈಮ್ ಇಲ್ಲ ಈಗ. ಮಲಯಾಳಿ ಸೈಡ್ ಬಟ್ ವಿ ವಾಂಟ್ ಟು ಶೋ ಎಲಿಫೆಂಟ್. ವಿಡಿಯೋ ಅಲ್ಲಿ ನಮಗೆ ಎಲಿಫೆಂಟ್ ತೋರಿಸ್ಬೇಕು ಅಂತ. ತಮಿಳ್ನವರು ನಾವು ಕಮಲಾಸನ್ ತೋರಿಸ್ತೀವಿ ಅಂತ ಹೇಳಿದ್ರು. ತಮಿಳ್ನವರು ಗೊತ್ತಿತ್ತು, ಒಂದಿನ ಕಮಲಾಸನ್ ಅವ್ರ ಭಾಷೆ ಬಗ್ಗೆ ಬಹಳ ಒಂದು ಉಚ್ಚ ವಿಚಾರಗಳನ್ನ ಮುಂದಿಡ್ತಾರಂತ ಅವ್ರಿಗೂ ಗೊತ್ತಿತ್ತು. ಅದು ಕಮಲಾಸನ್ ತಮಿಳ್ ವೆರಿ ಕ್ಲಾರ್ವಾಯಿಂಟ್, ಅವ್ರಿಗೆ ಗೊತ್ತಿದೆ ಮುಂದೆ ಏನಾಗುತ್ತೆ ಅಂತ. ಅದಕ್ಕೆ ಅವರು ಕಮಲಾಸನ್ ನೀವು ಬನ್ನಿ, ತಮಿಳ್ ಆದ ತಕ್ಷಣ ಕನ್ನಡನೇ ಬರ್ತಾ ಇದೆ, ನೀವು ಫಸ್ಟ್ ಬಂದು ಕೂತ್ಕೊಳ್ಳಿ, ಅದೇನೋ ಮುಂದೆ ಹೇಳ್ತೀರಲ್ಲ ನೀವು, ಕರೆಕ್ಟ್ ಸಿಂಕ್ ಆಗುತ್ತೆ. ಮಲಯಾಳೀಸ್ ಅಂದ್ರು ಇಲ್ಲ ನಾವು ಎಲಿಫೆಂಟ್ ತೋರಿಸ್ಲೇಬೇಕು ಅಂತ. ಭೀಮ್ಸೇನ್ ಜೋಶಿ ಇಲ್ಲ ಹಂಗೆಲ್ಲ ಆನಿಮಲ್ಸ್ ತೋರ್ಸೋಕ್ಕಾಗಲ್ಲಪ್ಪ, ಅದೆಲ್ಲ ಗೌರ್ಮೆಂಟ್ ಪರ್ಮಿಷನ್ ಬೇಕು, ಆನಿಮಲ್ಸ್ ಮೇಲೆಲ್ಲ ಅತ್ಯಾಚಾರ ತೋರ್ಸೋಕ್ಕಾಗಲ್ಲ. ಮಲಯಾಳನವರು ಅಂದ್ರೆ ಮಾಡ್ತಿರೋ ಇಲ್ವೋ ಏನೋ. ಮಲಯಾಳೀಸ್ ನಮ್ಮ ಥರ ಆಯ್ತಾಯ್ತಾಯ್ತು ಇಲ್ಲ 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 ಓ ಹೌದೌದು ಓಕೆ 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 ಬಾಯ್ 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 ಹಾಂ 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 ಅವ್ರು ಒಂದೇ ಸಲ ಹೇಳ್ತಾರೆ. ಅಷ್ಟರಲ್ಲಿ ಅರ್ಥ ಆಗ್ಬೇಕು ನಿಮ್ಗೆ, ಏನಂದ್ರೆ ಡಿಸ್ಕಷನ್ ಮುಗೀತು ಮನೆಗೆ ಹೊರಡಿ ಅಂತ. ಅಂದ್ಬಿಟ್ರು. ಆಮೇಲೆ ಅವ್ರು ಎಲಿಫೆಂಟ್ ತೋರ್ಸೇ ಬಿಟ್ರು, ಅದಕ್ಕೆಲ್ಲ ಅಷ್ಟೊಂದು ಟೈಮ್ ಆಗೋಯ್ತು. ಮತ್ತೆ ಬಾಂಗ್ಲಾ ಕಮಿಟಿ ಹತ್ರನೂ ಹೋದ್ರು, ನೋಡಿಪಾ ಒಂದೇ ಲೈನ್ ಎರಡು ಟೈಮ್ ಇಲ್ಲ ಈಗ. ಬಾಂಗ್ಲಾ ಸೈಡ್ ಆಯ್ತು, ಬಟ್ ವಿ ವಿಲ್ ಸಿಂಗ್ ಇಟ್ ಟ್ವೈಸ್, ಒಂದೇ ಲೈನ್. ಅಂಡ್ ನಾವು ನಿಧಾನ ಕಾಡ್ತೀವಪ್ಪ. ಸೃಷ್ಟಿ ಮತ್ತೊಮ್ಮೆ ಮತ್ತೆ ಒಡಿಶಾ ಹತ್ರ ಹೇಳಿದ್ರು ಬಾಂಗ್ಲಾ ಟೇಕನ್ ಸೋ ಲಾಂಗ್, ನೀವು ಒಂದೇ ಲೈನ್ ಅಲ್ಲಿ ಮುಗಿಸಿ ಅಂತ. ಒಡಿಶಾನವ್ರ ಪಾಪ ಈ ಬಾಂಗ್ಲಾನವ್ರು ಬಂದು ಯಾವಾಗ್ಲೂ ನಮ್ಮ ಮೇಲೆ ಇದ್ ಮಾಡ್ತಾರೆ, ರಸಗೋಲನ್ನು ನಮ್ದು ಅವ್ರು ತಗೊಂಡ್ಬಿಟ್ಟಿದ್ದಾರೆ, ನೀವು ಹಿಂಗ್ ಮಾಡಬಾರ್ದು. ಬಟ್ ಪಾಪ ಅವರು ಒಂದೊಂದೇ ಲೈನ್, ಮಿಕ್ಕಿದ ಎಲ್ಲರೂ ಒಂದೊಂದೇ ಲೈನ್ ಅಲ್ಲಿ ಮುಗಿಸ್ಬಿಟ್ಟಿದ್ದಾರೆ ಎಲ್ರು. ಗುಜರಾತಿ ಅಂತೂ ಅವ್ರು ಹಾಡುವಾಗ್ಲೇ ಸಿಟ್ಟಲ್ಲಿ ನೋಡ್ತಾರೆ, ಇದಕ್ಕಿಂತ ಕಡಿಮೆ ಆಗಲ್ಲ. ಮಳೆ ಶೂರಜೋ ತಾರೋ ಮಾರೋ ಬಣೆ ಆಪಡೋ ಸೂರ್ಯನಿರಾಳೋ, ಇದಕ್ಕಿಂತ ಕಡಿಮೆ ಆಗಲ್ಲ, ಇದಕ್ಕಿಂತ ಕಡಿಮೆ ಆಗಲ್ಲ. ಹಿಂಗ್ ನೋಡ್ಕೊಂಡೇ ಹಾಡಿದಾರೆ ಅವರು. ಮತ್ತೆ ನಾರ್ತ್ ಈಸ್ಟ್ ಬಂದ್ರು, ನಾರ್ತ್ ಈಸ್ಟ್ ನೀವೆಲ್ಲ ಫುಲ್ ಕಟ್ಟಪ್ಪ ಟೈಮ್ ಈಗ ಇದೆಲ್ಲ. ಆಸಾಮ್ ನೀವೊಬ್ರಿಗೆ ನಿಮ್ಮೊಬ್ಬರಿಗೆ ಟೀ ಕುಡ್ದಿದ್ದೀವಿ ನಾವು ತುಂಬಾ, ನಿಮ್ಮೊಬ್ಬರಿಗೆ ಚಾನ್ಸ್ ಇರೋದು. ಇಡೀ ನಾರ್ತ್ ಈಸ್ಟ್ ಕಟ್ ಮಾಡಿ ಬರೀ ಆಸಾಮ ಕೊಟ್ಟಿದ್ದಾರೆ, ಅವ್ರಿಗೆ ಒಂದ್ ಲೈನು ಕೊಟ್ಟಿಲ್ಲ, ಅರ್ಧ. ಸೃಷ್ಟಿ ಅರ್ಧ ಇದೆ. ಆಮೇಲೆ ಇಡೀ ಬಾಲಿವುಡ್ ಬಂದ್ಬಿಟ್ಟು ಬರೀ ಇದು ಲಿಪ್ಸಿಂಗ್ ಮಾಡಕ್ಕೆ ಎಲ್ಲರೂ ಅದೇ 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 ಹಾಡ್ತಾ ಇದಾರೆ, ಲಿಪ್ಸಿಂಗ್ ಮಾಡ್ಕೊಂಡು. ಬಟ್ ಆ ಹಾಡು ರೆಡಿ ಆಯ್ತು, ರಿಲೀಸ್ ಆಯ್ತು. ಇಷ್ಟು ವರ್ಷ, ಇವತ್ತಿಗೆ 18-19 ವರ್ಷ ಆಗಿದೆ ಆ ಹಾಡು ರಿಲೀಸ್ ಆಗಿ. ಇವತ್ತು ಕೇಳ್ತಾ ಇದೀವಿ, ಇಷ್ಟು ಖುಷಿಯಲ್ಲಿ ಕೇಳ್ತೀವಿ. ಯಾರು ಆವಾಗ ಅದು ಹೆಂಗೆ ನೀವು ಇಷ್ಟ ಸಲ ಪಂಜಾಬಿ 2 ಸಲ ಬಂದಂಗಿದೆ ಆ ಹಾಡಲ್ಲಿ. ಯಾರು ಹೇಳಿಲ್ಲ ಅದಂಗೆ ಪಂಜಾಬಿ 2 ಸಲ ಬಂತು. दो बार क्यों आया है पंजाबी ये गाने में? नहीं 2 बार किधर आया? नहीं पहले तो स्टार्टिंग में बोला ना आप, तेरा सुर मिले मेरे सुर दे नाल बन के मिले नवा सुर नाल. आಮೇಲೆ ಮತ್ತೊಮ್ಮೆ ಇದೆ, ಬದಲಾದ ರೂಪ ಲೈಕೆ ಬರಸನ್ ಹೋಲೆ. ಒಂದು ಈ ಪಂಜಾಬಿ 0 ಕಡೆ ದಾರು ಇರ್ಲೇಬೇಕು. ಅಲ್ಲ ಅದು ದಾರು ಅಲ್ಲ, ಬದಲಾದ ರೂಪ ಲೇಕೆ ರೂಪ. ಇಲ್ಲಪ್ಪ ನಮ್ಗದು ದಾರು ಅಂತಾನೆ ಕಳಿಸ್ತೀವಿ, ಪಂಜಾಬಿ ಬೇರೆ. ಎಂತೆಂಥ ಕಾಂಟ್ರವರ್ಸೀಸ್ ಆಗಲ್ಲ.
ಬಟ್ ಆ ಟೈಮಲ್ಲಿ ಆ ಹಾಡು ಅಷ್ಟು ಸುಂದರವಾಗಿ ರೆಡಿ ಆಯಿತು, ಕೊರಿಯೋಗ್ರಾಫ್ ಆಯಿತು, ವಿಡಿಯೋಸ್ ಎಲ್ಲ ಸ್ಟಿಚ್ ಮಾಡಿ. ಇವತ್ತು ಬಾಲಮುರಳಿ ಕೃಷ್ಣ ಅವರು ತಮಿಳು ಹಾಡು ಹಾಡ್ತಾರಂದ್ರೆ ಐ ಡೋಂಟ್ ನೋ, ಸೆಲ್ಫ್ ಇಮೋಲೇಷನ್ ಎಲ್ಲ ಆಗ್ಬೋದು ರೋಡಲ್ಲಿ, ಅದು ಹೆಂಗೆ ಹಾಡ್ತಿರೋ ನೀವು ತೆಲುಗುನವರಾಗಿ ತಮಿಳು ಹಾಡು ಅಂದರೆ ಅಷ್ಟೊಂದು ಪ್ರೀತಿ ನಮ್ಮ ಡೈವರ್ಸಿಟಿ ಮೇಲೆ ಇತ್ತು. ಇವತ್ತು ಬಹುಶಃ ನಾವು ದ ಬಿಗ್ ಪಿಕ್ಚರ್ ಅನ್ನ ಮರೆತು ನಮ್ದೇ 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 ಅಂತ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋ ಇದೆ. ಆ್ಯಂಡ್ ಐ ಫೀಲ್ ಐ ಸ್ಪೀಕ್ ಅಬೌಟ್ ದಿಸ್ ವೆರಿ ಪ್ಯಾಷನೇಟ್ಲಿ. ಯಾಕಂದ್ರೆ ನನಗೆ ಕನ್ನಡ ಕಲಿಬೇಕು ಅಂತ ಯಾರು ಹೇಳೇ ಇರಲಿಲ್ಲ, ಕಲ್ತು ಬಿಟ್ಟೆ. ಯಾವಾಗ ಒಂದು ವಿಷಯ ನೀವು ಹೇಳ್ದೆ ನೀವು ಮಾಡ್ತೀರಲ್ಲ, ಅದರಲ್ಲಿರೋ ಪ್ರೀತಿನೇ ಬೇರೆ ಇರುತ್ತೆ. ಹೇಳ್ದೆ ನಿಮ್ಮ ಮನೇಲಿ ನಿಮ್ಮ ಅಮ್ಮಂಗೆ ಇವತ್ತು ಕೇಸರಿ ಬಾತ್ ಮಾಡೋ 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 ಅನ್ನೋ ಸಿಟ್ಟಲ್ಲಿ ಮಾಡಿಬಿಡ್ತಾರೆ. ಬಟ್ ಯಾವತ್ತೋ ಒಂದಿನ ನೀವು ಹೇಳ್ದೇನೆ ಕೇಸರಿ ಬಾತ್ ಮಾಡಿರ್ತಾರಲ್ಲ, ಅದು ರುಚಿ ನೋಡಿ ನೀವು, ಇಟ್ ಇಸ್ ಸಮಥಿಂಗ್ ಎಲ್ಸ್. ಸೊ ಇದು ನಾನು ಕನ್ನಡ ಕಲ್ತಿದ್ದು, ಯಾರೂ ನನಗೆ ಹೇಳ್ದೆ ಕನ್ನಡ ಕಲ್ತಿದ್ದು, ಮೈಲೇಜ್ ನೋಡಿ ಇವತ್ತಿಲ್ಲಿದ್ದೀನಿ. ಸೊ ದಿಸ್ ಇಸ್ ವೆರಿ ಹೈ ಮೈಲೇಜ್ ಅಂತ. ಸೊ ಐ ಥಿಂಕ್ ಭಾಷೆ ಇಸ್ ಸಮಥಿಂಗ್, ಅದಕ್ಕೆ ಕಲೀಲೇಬೇಕು ಅಂದಾಗ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಭಾಷೆಗೆ ನಾವು ಒಂಥರ ಹರ್ಟ್ ಮಾಡ್ತಾ ಇದ್ದೀವಿ ಅನ್ನೋ ನನಗಿದೆ. ಯಾಕಂದ್ರೆ ನನಗೆ ಯಾರು ಯಾವ ಭಾಷೆಯನ್ನು ನೀವು ಕಲೀಲೇಬೇಕು ಅಂತ ಹೇಳಿಲ್ಲಲ್ಲ. ಐ ಥಿಂಕ್ ಇಟ್ಸ್ ಓನ್ಲಿ ಲವ್. ವಿತ್ ಓನ್ಲಿ ಲವ್ ಯು ಕ್ಯಾನ್ ಲರ್ನ್ ಅ ಲ್ಯಾಂಗ್ವೇಜ್. ಆ್ಯಂಡ್ ಆ ಗೌರವ ತೋರಿಸೋದು ಹಾಗೆ ತೋರಿಸ್ಬೇಕು ಅಂತ ನನಗನ್ಸುತ್ತೆ, ದಟ್ ಯು ಲವ್ ದ ಲ್ಯಾಂಗ್ವೇಜ್. ಆ್ಯಂಡ್ ನಾವು ಸೇವೆ ಮಾಡ್ತೀವಿ ಭಾಷೆಗಳನ್ನೋದು ಬಹಳ ದೊಡ್ಡ ಮಾತು ಅಂತ ನನಗನ್ಸುತ್ತೆ. ದ ಓನ್ಲಿ ಥಿಂಗ್ ವಿ ಕ್ಯಾನ್ ಡೂ ಇಸ್ ಲವ್ ದ ಲ್ಯಾಂಗ್ವೇಜ್. ಮಿಕ್ಕಿದ್ದು ರಕ್ಷಣೆ ಮಾಡ್ತೀವಿ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ಪ್ರೀತಿ ಎಲ್ಲರೂ ಮಾಡ್ಬೋದು ಭಾಷೆ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.